ಸೂಪರ್ ಅಮ್ಮ, ಚೆನ್ನಾಗಿ ಕಾಣ್ತಿದ್ದೀರಲ್ಲ. ಹೌದು, ನಮ್ಮ ದೃಷ್ಟಿನ ತಾಗುತ್ತೆ. ಅಮ್ಮ, ಇವರು ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ ಅನ್ಸುತ್ತೆ, ನಾನೇ ತಿನ್ನಿಸ್ತೀನಿ. ಎಲ್ಲಿ ಮಾಡಿ. ಊಟ ಮಾಡಿ. ಅವಳು ಅಷ್ಟು ಪ್ರೀತಿಯಿಂದ ನಿಮ್ಗೆ ಊಟ ತಂದಿದ್ದಾಳೆ ಅಲ್ವಾ. ನೀವು ಊಟ ತಿಂಡಿ ಸರಿಯಾಗಿ ಮಾಡದೇ ಇದ್ರೆ ನಿಮ್ಮ ಆರೋಗ್ಯನೂ ಹಾಳಾಗತ್ತೆ. ಹೌದು, ನನ್ನ ಅಕ್ಕ ಊಟ ಮಾಡಿಸಿದ್ರೆ ಅದರಲ್ಲಿ ಊಟದ ರುಚಿ ಜೊತೆಲಿ ಪ್ರೀತಿ ರುಚಿನೂ ಸೇರಿರುತ್ತೆ. ಎಲ್ಲಿ ಅನ್ನಿ. ಇವತ್ತು ನಿಮ್ಮ ಮನೆಯವ್ರು ಎಲ್ಲರೂ ಬರ್ತಾರೆ. ಅವ್ರು ನಿಮ್ಮನ್ನ ನೋಡಿ ಇದೇನಿದು ಇಷ್ಟೊಂದು ಸುರ್ಗೋಗಿದ್ದಾಳೆ ಅಂತ ನಮ್ಮನ್ ಬೈಬಾರ್ದಲ್ವಾ? ನಿಮ್ಮ ಮನೆಯವ್ರು ಎಲ್ಲರೂ ಸಿಗ್ತಾರೆ, ಅವ್ರ ಜೊತೆ ಹೋಗ್ಬೇಕು ಅಂತ ನಿಮಗೂ ಖುಷಿ ಆಗ್ತಿದೆ ಅಲ್ವಾ? ನಿಮ್ಮ ಮನೆಯವರೆಲ್ಲರೂ ನಿಮಗೋಸ್ಕರ ಕಾಯ್ತಿರ್ತಾರೆ. ಪಾಪ ಅವರೆಲ್ಲರೂ ನಿಮ್ಮನ್ನ ನೋಡದೆ ಎಷ್ಟು ಭಯ ಪಟ್ಟಿರ್ತಾರೋ ಏನೋ. ಯಾಕೇನಾಯ್ತು? ಊಟ ಸಾಕಾ? ಇವ್ರಿನ್ನೂ 4 ತುತ್ತು ತಿಂದಿಲ್ಲ. ಪೂರ್ಣಿ, ಒತ್ತಾಯ ಮಾಡಿಬಿಡ ಬಿಡು. ನೀವು ಕೂತ್ಕೊಳ್ಳಿ. ನನ್ನ ಮಕ್ಕಳು ಬಂದಮೇಲೆ ನಿಮ್ಮನ್ನ ನಿಮ್ಮ ಮನೆಯವ್ರ ಜೊತೆ ಕಳಿಸ್ತೀನಿ, ಸರಿನಾ? ಪೂರ್ಣಿ, ದೀಪಿಕಾ, ನಡೀರಿ. ಏನಾಯ್ತು ನಿಮಗೆ? ನಿಮ್ಮ ಮನೆಯವ್ರ ಬಗ್ಗೆ ಹೇಳ್ತಿದ್ದಾಗೆ ಸಪ್ಪಗಾಗ್ಬಿಟ್ರಿ. ಯಾಕೆ, ನಿಮಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ವಾ? ಏನು ಬ್ರೋ ಇದು? ಪೊಲೀಸರು ಕೊಟ್ಟಿರೋ ಅಡ್ರೆಸ್ ಹುಡ್ಕೊಂಡು ಬಂದರೆ ಇಲ್ಲಿ ಯಾವುದೋ ಆಶ್ರಮ ಇದೆ. ನಾನು ಅದೇ ಅಂದ್ಕೊಂಡಿದ್ದೆ. ಅವ್ರು ಕಳಿಸಿರೋ ಅಡ್ರೆಸ್ ಇದೆ, ಇಲ್ಲಿ ಯಾವುದಾದ್ರೂ ಮನೆ ಇದೆ ಅಂದ್ಕೊಂಡಿದ್ದೆ. ಬನ್ನಿ ಅಲ್ಲೇ ವಿಚಾರಿಸೋಣ. ಏನು ಸರ್, ಏನಾಗಬೇಕಿತ್ತು? ಇವ್ರ ಬಗ್ಗೆ ವಿಚಾರಿಸೋಣ ಅಂತ ಬಂದ್ವಿ. ಓ, ನೀವು ಅವಿನಾಶ್ ಅವರಾ? ಹೌದು. ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು, ನೀವು ಬರ್ತೀರಾ ಅಂತ. ಇವ್ರ ಬಗ್ಗೆ ನಿಮಗೆ ಗೊತ್ತಾ? ಚೆನ್ನಾಗಿ ಗೊತ್ತು. ಇವ್ರು ಇದ್ದಿದ್ದೇ ಇಲ್ಲಿ. ಇಲ್ಲಿದ್ರ ಅಂದರೆ ಇವ್ರಿಗೆ ಮನೆ ಸಂಬಂಧಿಕರು ಯಾರೂ ಇರಲಿಲ್ವಾ? ಇಲ್ಲ ಸರ್, ಅವರು ಸುಮಾರು 25 ವರ್ಷದಿಂದ ಇದೇ ಆಶ್ರಮದಲ್ಲಿದ್ದರು. 25 ವರ್ಷನಾ? ಇವ್ರನ್ನ ಇಲ್ಲಿ ಯಾರು ತಂದುಬಿಟ್ರು? ಇವ್ರ ಅನಾಥರ ಇಲ್ವೋ ಗೊತ್ತಿಲ್ಲ. ಇವ್ರನ್ನ ನಮ್ಮ ಹತ್ರ ಬಿಟ್ಟಿದ್ದು ಇನ್ನೊಂದು ಆಶ್ರಮದವರು. ಅವ್ರಿಗೆ ನೆನಪಿನ ಶಕ್ತಿ ಕಮ್ಮಿ, ಯಾರೊಂದಿಗೂ ಹೆಚ್ಚು ಮಾತಾಡೋದಿಲ್ಲ. ಅಕಸ್ಮಾತ್ ಮಾತಾಡಿದ್ರು ಒಂದೆರಡು ಮಾತು ಅಷ್ಟೇ. ಯಾವಾಗಲೂ ಏನೋ ನೆನೆಸ್ಕೊಂಡು ಅಳ್ತಿರ್ತಾರೆ, ದುಃಖ ಪಡ್ತಾರೆ, ಮತ್ತೆ ಹಾಡ್ತಿರ್ತಾರೆ, ಚಿತ್ರ ಕೂಡ ಬರೀತಾರೆ. ಅಂದರೆ ಅವ್ರಿಗೆ ಬಂದಾಗಿಂದನೂ ಅವ್ರಿಗೆ ನೆನಪಿನ ಶಕ್ತಿ ಇಲ್ವಾ? ಅವ್ರ ಬಗ್ಗೆ ಏನು ಹೇಳ್ಕೊಂಡೇ ಇಲ್ವಾ? ಇಲ್ಲ ಸರ್, ಏನೂ ಹೇಳ್ಕೊಂಡಿಲ್ಲ. ಅವ್ರು ಇಲ್ಲಿಗೆ ಬಂದರು, ಇಲ್ಲಿದ್ದಾರೆ ಅನ್ನೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ನಾವು ಕೂಡ ಅವ್ರ ಫ್ಯಾಮಿಲಿಯನ್ನು ಹುಡ್ಸೋಕೆ ಪ್ರಯತ್ನ ಪಟ್ವಿ, ಆದರೆ ಅದಾಗಿಲ್ಲ. ಅವ್ರಿಗೇನೋ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ವಾ? ನಮ್ಮ ಕೈಲಾದ ಮಟ್ಟಿಗೆ ಪ್ರಯತ್ನ ಪಟ್ವಿ ಸರ್, ಆದರೆ ನಮಗೆ ಬರೋ ಫಂಡ್ಸು ತುಂಬ ಕಮ್ಮಿ. ಇದ್ದಿದ್ರಲ್ಲೇ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವ್ರನ್ನ ಆರೈಕೆ ಮಾಡಿದ್ದೀವಿ. ಒಂದಿನ ಇದ್ದಕ್ಕಿದ್ದಂಗೆ ಅವ್ರು ಕಾಣಲಿಲ್ಲ. ನಾವು ಎಲ್ಲ ಕಡೆ ಹುಡುಕ್ಸಿದ್ವಿ. ಆಗ ಪೊಲೀಸ್ನವ್ರು ಫೋನ್ ಮಾಡಿ ನಿಮ್ಮ ಬಗ್ಗೆ ಹೇಳಿದರು. ಅವರು ನಿಮ್ಮನೇಲಿದ್ದಾರಾ? ಹೌದು, ನಮ್ಮನೇಲೇ ಇದ್ದಾರೆ. ಸರಿ ಸರ್,
ಅವ್ರನ್ನ ನೋಡ್ಕೊಳ್ಳೋಕ್ಕೆ ನಿಮ್ಗೆ ಯಾಕೆ ಕಷ್ಟ? ನೀವು ಯಾವಾಗ ಬೇಕಾದ್ರೆ ಅವ್ರನ್ನ ತಂದು ಬಿಡ್ಬೋದು. ಇವಳೆ ನಮ್ಮನೆ ಮಹಾರಾಣಿ ಮೀರಾ, ನಮ್ಮನೆ ಬೆಳಕು. ಭಯ ಪಡಬೇಡಿ. ಮಗುನ್ ಮುದ್ದಾಡಬೇಕು ಅನ್ನಿಸ್ತಿದ್ಯಾ? ಎತ್ಕೋಬೇಕು ಅನ್ನಿಸ್ತಿದ್ಯಾ? ಎತ್ಕೊಳ್ಳಿ. ಹೇಳವಿ. ಅಮ್ಮ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಸ್ಟೇಷನ್ಗೆ ಹೋಗಿದ್ವಿ. ಆ ಸ್ಟೇಷನಲ್ಲಿ ಒಂದು ಅಡ್ರೆಸ್ ಕೊಟ್ಟಿದ್ರು. ನೀವು ಅಲ್ಲಿಗೆ ಹೋದ್ರಾ? ಅವ್ರ ಮನೇಲಿ ಯಾರಾದ್ರೂ ಇದ್ದಾರಾ? ಇಲ್ಲಮ್ಮ, ಅದು ಮನೆ ಅಡ್ರೆಸ್ ಅಲ್ಲ. ಮತ್ತೆ ಅದು ಒಂದು ಅನಾಥಾಶ್ರಮ ಅಮ್ಮ. ಸುಮಾರು ವರ್ಷದಿಂದನೂ ಅವರು ಈ ಆಶ್ರಮದಲ್ಲಿ ಇದ್ದಾರಂತೆ. ಅವ್ರಿಗೆ ಮುಂಚೆಯಿಂದನೂ ನೆನಪಿನ ಶಕ್ತಿ ಇಲ್ವಂತೆ. ಈ ಆಶ್ರಮಕ್ಕೆ ಬೇರೆ ಒಂದು ಆಶ್ರಮದಿಂದ ಯಾರೋ ತಂದು ಬಿಟ್ರಂತೆ. ಇಲ್ಲೂ ಅವ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಹಾಂ, ಅವ್ರ ಹೆಸರು ರಾಧಮ್ಮ ಅಂತ. ಈಗೇನು ಮಾಡೋದಮ್ಮ? ನಿಮಗೆ ಕಷ್ಟ ಆದರೆ ಇವ್ರನ್ನ ಇಲ್ಲಿಗೆ ತಂದು ಬಿಟ್ಬಿಡಿ, ಎಲ್ಲರ ಜೊತೆ ಊಟ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಕರ್ಕೊಬರ್ತೀನಿ ಅಂತ ಹೇಳೋದಾ? ಇನ್ನು ಮುಂದೆ ಇವರು ಆ ಆಶ್ರಮಕ್ಕೆ ಹೋಗಲ್ಲ. ಇವ್ರನ್ನ ನಾವೇ ನೋಡ್ಕೋತೀವಿ ಅಂತ ಹೇಳು. ಅದಕ್ಕೇನಾದ್ರೂ ಕಾಗದ ಪತ್ರಗಳಿದ್ರೆ ಸಹಿ ಮಾಡಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಬಂದ್ಬಿಡಿ. ಸರಿ ಅಮ್ಮ, ಹಾಗೆ ಆಗಲಿ. ಏನಾಯ್ತಮ್ಮ? ಇವ್ರ ಮನೆಯವ್ರು ಸಿಕ್ಕಿದ್ರಾ? ಅವ್ರಿಗಿನ್ಮೇಲೆ ನಾವೇ ಮನೆಯವರು. ಅವ್ರಿನ್ ಮುಂದೆ ಈ ಮನೇಲೇ ಇರ್ತಾರೆ. ಹೌದಾ? ಇದು ಖುಷಿ ವಿಷಯನೇ. ಹಾಗಿದ್ರೆ ನಮ್ಮ ಪುಟ್ಟು ಮೀರಾ ಜೊತೆಗೆ ಇನ್ನೊಬ್ರು ದೊಡ್ಡ ಮೀರಾ ಸೇರ್ಕೊಂಡಂಗಾಯ್ತು. ಇಬ್ಬರಲ್ಲೂ ಒಂದೇ ಮುಗ್ಧತೆ ಅಲ್ವಾ ಅಮ್ಮ? ಹೌದು ಪೂರ್ಣಿ. ಇವ್ರಿಗೆ ಮನೆಯವರು ಅಂತ ಯಾರೂ ಇಲ್ವಂತೆ. ಇವ್ರು ಸುಮಾರು ವರ್ಷದಿಂದ ಇದ್ದಿದ್ದು ಆಶ್ರಮದಲ್ಲೇ ಅಂತೆ. ಅನಾಥಾಶ್ರಮದಲ್ಲ, ಅನಾಥೆಯಾಗಿರೋದು ತುಂಬಾ ಕಷ್ಟ ಅಮ್ಮ. ನೀವು ಸರಿಯಾಗಿರೋ ನಿರ್ಧಾರನೇ ತಗೊಂಡಿದ್ದೀರಾ. ನೀವಿರ್ಬೇಕಾದ್ರೆ ಯಾರು ಅನಾಥರಲ್ಲ. ಸರ್, ಈ ಆಶ್ರಮದಲ್ಲಿ ಚಿಕ್ಕ ಮಕ್ಕಳನ್ನ ಬೇರೆಯವರು ದತ್ತು ತಗೊಂತಾರೆ. ಆದರೆ ನೆನಪಿನ ಶಕ್ತಿಲಿರೋ ಒಬ್ಬ ವ್ಯಕ್ತಿನ ನೀವು ದತ್ತು ತಗೊಂತಾರದು ಇದೇ ಮೊದಲು. ಸಾಮಾನ್ಯವಾಗಿ ಈ ಕಾಲದಲ್ಲಿ ಮಕ್ಕಳು ಹೆತ್ತೋನ ಸಾಕಾಗದೆ ಆಶ್ರಮದಲ್ಲಿ ಬಿಟ್ಟು ಹೋಗ್ತಾರೆ. ಅಂಥದ್ರಲ್ಲಿ ರಾಧಮ್ನವ್ರನ್ನ ನೀವು ದತ್ತು ತಗೊಂಡು ತಾಯಿ ಥರ ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಮನಸ್ಸು ತುಂಬ ದೊಡ್ಡದು ಸರ್. ನಿಮ್ಮ ಹೆತ್ತೋರ ಹೊಟ್ಟೆ ತಣ್ಣಗಿರಲಿ. ತುಂಬ ಥ್ಯಾಂಕ್ಸ್. ಏನೇ ಫಾರ್ಮಾಲಿಟಿ ಇದ್ರೂ ನಮಗೆ ತಿಳಿಸಿ. ಖಂಡಿತ ಸರ್. ನೀವು ಅವರನ್ನು ಚೆನ್ನಾಗಿ ನೋಡ್ಕೊಂಡಿರೋ ನಂಬಿಕೆ ನಮಗಿದೆ. ನಿನ್ನ ನಂಬಿಕೆ ಸುಳ್ಳಾಗಲ್ಲ. ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋತೀವಿ. ಈಗಾಗಲೇ ಅವರು ನಮ್ಮ ಮನೆಯವರಲ್ಲಿ ಒಬ್ಬರಾಗ್ಬಿಟ್ಟಿದ್ದಾರೆ. ಹೌದು, ನೀವು ಅವ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅವರಿಗೆ ಟ್ರೀಟ್ಮೆಂಟ್ ನಾವೇ ಕೊಡಿಸ್ತೀವಿ. ಹಾಗೇನೆ ಅವ್ರನ್ನ ಯಾರಾದರೂ ಕೇಳ್ಕೊಂಡು ಬಂದರೆ ನಮಗೆ ಇನ್ಫಾರ್ಮ್ ಮಾಡಿ. ಆಗಲಿ ಸರ್. ಇದುವರೆಗೂ ಅವ್ರನ್ನ ಕೇಳ್ಕೊಂಡು ಯಾರೂ ಬಂದಿಲ್ಲ. ಇನ್ನು ಮುಂದೆ ಯಾರಾದರೂ ಬಂದರೆ ನಾನು ನಿಮಗೆ ತಿಳಿಸ್ತೀನಿ. ಪ್ರಪಂಚದಲ್ಲಿ ದೇವರಿರುವಾಗ ಯಾರು ಅನಾಥರಲ್ವಂತೆ. ದೇವ್ರ ದಯೆಯಿಂದ ಅವರು ನಮ್ಮ ಮನೆಗೆ ಬಂದಿದ್ದಾರೆ. ಹಾಗೆಯೇ ದೇವ್ರ ಮಕ್ಕಳನ್ನ ನೀವು ಸಾಕಿ ಸಲುತ್ತಾ ಇದ್ದೀರ. ಅದಕ್ಕೆ ನಮ್ಮ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ಆ ಫೈಲ್ ಕೊಡಿ. ಫಂಡ್ಸ್ ಇಲ್ಲ ಅಂತ ಚಿಂತೆ ಮಾಡಬೇಡಿ. ನಾವು ಕೆಲವೊಂದು NGO ಜೊತೆ ಮಾತಾಡಿ ನಿಮ್ಮ ಆಶ್ರಮನ ಟೈಅಪ್ ಮಾಡೋಕ್ಕೆ ಹೇಳ್ತೀವಿ. ಆಶ್ರಮದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ನಮಗೆ ಕಾಲ್ ಮಾಡಿ. ಆಗಲಿ ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಹಾಗೆಯೇ ಅವ್ರಿಗೆ ಸಂಬಂಧಪಟ್ಟಿರೋ ಥಿಂಗ್ಸ್ ಏನಾದರೂ ಇದೆಯಾ? ಹೌದು ಸರ್, ಎಲ್ಲ ರೆಡಿ ಇದೆ. ಕೊಟ್ಬಿಡು. ಬ್ರೋ,
ಸರ್, ಇದರಲ್ಲಿ ಅವ್ರು ಉಪಯೋಗಿಸಿದ ಬಟ್ಟೆ ವಸ್ತುಗಳೆಲ್ಲ ಇದೆ. ಸರಿ, ಹಾಗಿದ್ರೆ ನಾವಿನ್ನು ಹೊರಡ್ತೀವಿ. ಸರಿ, ರಾಧಮ್ನವ್ರನ್ನ ಕೇಳಿದೆ ಅಂತ ಹೇಳಿ. ಅವರು ಅಲ್ಲಿ ಚೆನ್ನಾಗಿದ್ರೆ ಇಲ್ಲಿ ನಮಗೆಲ್ಲ ಒಂಥರ ಸಮಾಧಾನ. ಹೋಗಿ ಬನ್ನಿ. ಮಾಧವ್ ಅವರೇ, ನಿಮಗೆ ಕೊರಿಯರ್ ಇದೆ. ರಾಧಾ, ಏನಾಯ್ತು? ಯಾರನ್ನು ಹುಡುಕ್ತಾ ಇದ್ದೀರಾ? ಏನಾಯ್ತು ರಾಧಾ? ನೀವು ಯಾರನ್ನೋ ಹುಡ್ಕೊಂಡು ಬಂದ್ರಿ ಅಲ್ವಾ? ಮಾಧವ. ಹೌದು, ಇದು ಮಾಧವನ್ ವಿಗ್ರಹನೇ. ಮಾಧವ. ಊಟ ಮಾಡೋ ಹೊತ್ತಲ್ಲಿ ಕಾಫಿ ಕುಡಿತಾ ಇದ್ದೀರಲ್ಲ? ಅದಕ್ಕೆ ಹೊರಗಡೆ ಮಳೆ ಬರ್ತಿದೆ, ಗಾಳಿ ತಂಪಾಗಿ ಬೀಸ್ತಿದೆ. ಇಂಥ ಹೊತ್ತಲ್ಲಿ ಬಿಸಿ ಬಿಸಿಯಾದ ಕಾಫಿ ಕುಡಿದ್ರೆ ಜೀವಕ್ಕೆ ತಂಪು. ಹಾಗಿದ್ರೆ ನೀವು ಊಟ ಮಾಡಲ್ವಾ? ಅಲ್ಲ, ಅದು ಈಗಕ್ಕೆ ಊಟ ಮಕ್ಕಳು ಬಂದ್ಬಿಡ್ಲಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರೆ ಆಯಿತು. ಅಂದಾಗೆ ಅವ್ರು ಹೇಗಿದ್ದಾರೆ? ಆರಾಮಾಗಿದ್ದಾರೆ ತಾನೆ? ಚೆನ್ನಾಗಿದ್ದಾರೆ ಮಾಧವ್ ಅವರೇ. ಅವಿ ನನಗೂ ಫೋನ್ ಮಾಡಿದ್ದ, ಅವ್ರ ಬಗ್ಗೆ ಎಲ್ಲ ವಿಷಯನೂ ಹೇಳ್ದ. ನೀವು ಒಳ್ಳೆ ನಿರ್ಧಾರನೇ ತೊಗೊಂಡಿದ್ದೀರ. ಅದಕ್ಕೆ ಅವರು ಈ ಮನೇಲಿ ಇರಲಿ ಬಿಡಿ, ಅವ್ರಿಗೆ ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡ್ಸೋಣ. ಮಾ, ಇದು ಅವ್ರ ಆಶ್ರಮಲ್ಲಿ ಇದ್ದಿದ್ದ ಲಗೇಜು ಅದೆಲ್ಲಿತ್ತೋ ಎಲ್ಲ ತಂದಿದ್ದೀವಿ. ಸರಿ ಪಾಪು, ಅದನ್ನು ನನ್ನ ರೂಮಲ್ಲಿ ಇಡ್ತೀನಿ. ಆಶ್ರಮದವರು ಇನ್ನೇನಾದರೂ ಹೇಳಿದ್ರ ಅವಿ? ಅಷ್ಟೇ ಅಪ್ಪ, 25 ವರ್ಷದಿಂದ ಇವ್ರನ್ನ ನೋಡೋಕೆ ಯಾರೂ ಬಂದೇ ಇಲ್ವಂತೆ. ಇವ್ರು ಹೇಗೆ ಸಿಕ್ಕಿದ್ರು, ಎಲ್ಲಿ ಸಿಕ್ಕಿದ್ರು ಯಾರಿಗೂ ಗೊತ್ತಿಲ್ಲ. ಜೊತೆಗೆ ಇವ್ರ ನೆನಪಿನ ಶಕ್ತಿನೂ ಇಲ್ಲ. ಆಗ ನೋಡಿದ್ರೆ ಜೀವನ ಇಷ್ಟು ವರ್ಷ ಸುಮ್ಮನೆ ಬದುಕಿದ್ದಾರೆ. ಎಂಥ ವಿಪರ್ಯಾಸ ಅಣ್ಣ ಇದು. ನಾನು 15 ವರ್ಷ ಕೋಮಾದಲ್ಲಿದ್ದೆ. ಉಸಿರಾಡ್ತಿದ್ದೆ ಅನ್ನೋದನ್ನು ಬಿಟ್ಟರೆ ಬೇರೆ ಏನೂ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇವರು ಓಡಾಡ್ತಿದ್ದಾರೆ, ನಮ್ಮ ಮಾತುಗಳನ್ನು ಕೇಳಿಸ್ಕೊತಿದ್ದಾರೆ. ಆದರೆ ಅವ್ರಿಗೂ ಏನೂ ನೆನಪಾಗ್ತಿಲ್ಲ. ಬಿಡಿ ಚಿಕ್ಕಪ್ಪ, ನೀವು ಹಾಗಾಗೋದಕ್ಕೆ ಕಾರಣನೇ ಬೇರೆ ಆಗಿತ್ತು. ಆದರೆ ಇವ್ರಿಗೆ ಆಗೋದಕ್ಕೆ ಏನು ಕಾರಣ ಇದೆಯೋ? ಮಾಧವ್ ಅವರೇ,
ಇನ್ನು ಮುಂದೆ ಅವರು ಕೂಡ ಈ ಮನೇಲಿ ಒಬ್ಬರಾಗಿರ್ತಾರೆ. ನಿಮ್ಗೇನೋ ಅಭ್ಯಂತರ ಇಲ್ಲ ತಾನೆ? ಚೇಚೆ, ಯಾಕೆ ಹಾಗೆ ಕೇಳ್ತೀರಿ? ಖಂಡಿತ ನನಗೆ ಯಾವ ಅಭ್ಯಂತರನೂ ಇಲ್ಲ. ಹಾಗಲ್ಲ, ಈಗ ಮನೆ ಪರಿಸ್ಥಿತಿ ಸರಿ ಇಲ್ಲ, ಮನೇಲಿ ಏನೇನೋ ನಡೀತಾ ಇದೆ. ಅಂಥದ್ರಲ್ಲಿ ಅವ್ರನ್ನೂ ಈ ಮನೆಯಲ್ಲಿ ಇಟ್ಕೊಂಡ್ರೆ ನೀವೇನಾದರೂ ಹೇಳ್ತೀರಾ ಅಂತ ಅಂದ್ಕೊಂಡೆ. ಮನೆ ಪರಿಸ್ಥಿತಿಗಳು ನಮಗೆ ಸಂಬಂಧಪಟ್ಟಿದ್ದು, ಅದಕ್ಕೂ ಅವರಿಗೂ ಯಾವುದೇ ಲಿಂಕ್ ಇಲ್ಲ. ನಾವೆಲ್ಲ ಹೇಗಿರ್ತೀವೋ ಅವರು ಹಾಗೆ ಇರಲಿ. ಅವರ ಟ್ರೀಟ್ಮೆಂಟ್ ಕಡೆ ಗಮನ ಕೊಡೋಣ, ನೋಡೋಣ. ಮುಂದೊಂದು ದಿನ ಅವ್ರ ಹಣೆ ಬರೋದಲ್ಲಿದ್ದರೆ ಅವ್ರ ಕಡೆಯವ್ರು ಯಾರಾದರೂ ಸಿಕ್ಕಿದ್ರು ಸಿಗ್ಬೋದು. ಸರಿ, ನೀವೆಲ್ಲರೂ ಕೈಕಾಲು ತೊಳ್ಕೊಂಬನ್ನಿ, ಊಟ ಮಾಡೋರಂತೆ. ಅಮ್ಮ, ನಾನು ಹೊಡ್ತೀನಿ. ಹೊರಡೋದೆಲ್ಲ ಇಲ್ಲ, ಬಾ ನಾವು ಒಂದು ಆಟ ಆಡೋಣ. ಹಾಂ, ಈಗಾಗಲೇ ಲೇಟ್ ಆಗಿದೆ. ಇನ್ನೂ ಸ್ವಲ್ಪ ಲೇಟಾಗಿ ಹೋದರೆ ನನ್ನ ಹೆಂಡತಿ ಆಟ ಆಡಿಸ್ತಾಳಷ್ಟೆ. ಅವರಿದ್ದಿದ್ದು ಆಶ್ರಮದಲ್ಲಿ. ಅವ್ರ ಹೆಸರು ರಾಧಮ್ಮ. ಹೌದಾ? ಅಯ್ಯೋ ಭಗವಂತ, ಅಲ್ಲ ಯಾಕೆ ಅಷ್ಟು ಸತಾಯಿಸಿದ್ರು ನಮ್ಮನ್ನವ್ರ? ಅವ್ರ ಹೆಸರೇನು ತಿಳ್ಕೊಳಕ್ ನಾವು ಎಷ್ಟೆಲ್ಲ ಕಷ್ಟಪಡ್ಬೇಕಾಯ್ತು. ಅವ್ರ ಹೆಸರೇನು ಅಂತ ಅವರೇ ಹೇಳ್ಬೋದಾಗಿತ್ತಲ್ಲೋ ದತ್ತ ಅವ್ರೆ? ಬಿಡು, ಹೋಗ್ಲಿ ಬಿಡು. ಆಕೆ ಹಣೆ ಬರಹದಲ್ಲಿ ತುಳಸಿ ಪ್ರೀತಿ ಕಾಳಜಿನ ಅನುಭವಿಸ್ಬೇಕು ಅಂತಿತ್ತು, ಅನುಭವಿಸಿದ್ಲು ಅಷ್ಟೇ ಅಲ್ವಾ? ಅವ್ರ ಆಶ್ರಮದಲ್ಲಿ ಬೆಳೆದಿದ್ದು ಒಂದು ರೀತಿ ಒಳ್ಳೇದೇ ಆಯಿತು. ಇನ್ನು ಮುಂದೆ ಅವರು ನಮ್ಮನೇಲೇ ಇರ್ಬೋದಲ್ವಾ, ಅದು ಖುಷಿನೇ. ನನಗೊಂದೇ ಒಂದು ಡೌಟು, ಒಂದೇ ಒಂದು ಮಾತಾಡದೆ ಆಕೆ ನಿಮ್ಮೆಲ್ಲರ ಮನಸ್ಸನ್ನ ಅದಿಷ್ಟು ಚೆನ್ನಾಗಿ ಗೆದ್ದುಬಿಟ್ಲು ಅಲ್ವಾ? ಮಾವ, ಮನ್ಸನ್ ಗೆಲ್ಲೋಕೆ ಬರೀ ಮಾತಾಡಬೇಕು ಅಂತಾನೆ ಏನಿಲ್ಲ. ಒಬ್ರು ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಸು ಇನ್ನೊಬ್ರಿಗೂ ಇರಬೇಕು. ಹಾಗೆ ಆ ಮನಸ್ಸಲ್ಲಿ ಪ್ರೀತಿ, ಒಳ್ಳೆತನ, ವಿಶ್ವಾಸ ಎಲ್ಲ ಇರಬೇಕು. ಆಗ ಮನಸ್ಸನ್ನ ಯಾರು ಬೇಕಾದರೂ ಗೆಲ್ಬೋದು. ಚಿನ್ನದಂತ ಮಾತಾಡ್ಬಿಟ್ಟೆ ಸೊಸೆ ಮುದ್ದು. ಹೇಗೆ ಮನಸ್ಸು ಗೆಲ್ಲಬೇಕು ಅನ್ನೋದನ್ನ ನಿನ್ನ ಹತ್ರನೇ ಟ್ರೈನಿಂಗ್ ತಗೋಬೇಕು. ನೋಡೋದು ಅಣ್ಪಿಂಡ, ಹೇಗಿದ್ರು ಇನ್ನು ಮುಂದೆ ಆಕೆ ಅಲ್ಲೇ ಇರ್ತಾಳೆ. ಆಕೆನೇ ಬರೆದಿರೋ ಎಷ್ಟೊಂದು ಚಿತ್ರಗಳು ನನ್ನ ರೂಮಲ್ಲೇ ಬಿದ್ದಿದೆ. ನಾಳೆನೇ ನೀ ಅದನ್ನೆಲ್ಲ ತಗೊಂಡು ಹೋಗಿ ಆಕೆ ಕೊಟ್ಬಿಡು. ಸರಿ ತಾತ, ಕೊಡ್ತೀನಿ. ಅವರು ಆಶ್ರಮದಲ್ಲಿದ್ದಾಗಲೂ ಈ ಥರ ತುಂಬ ಚಿತ್ರಗಳನ್ನ ಬರೀತಿದ್ರಂತೆ, ಹಾಡುಗಳನ್ನೂ ಹಾಡ್ತಿದ್ರಂತೆ. ಇದ್ದಿದ್ದು ಸ್ವಲ್ಪ ದಿನದಲ್ಲೇ ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ವಿ. ಆದರೆ ಒಂದು ಸುಮಾರು 25 ವರ್ಷದಿಂದ ಆಶ್ರಮದಲ್ಲಿ ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಅಷ್ಟು ದಿನದಿಂದನೇ ಹುಡುಕ್ತಿರೋರಿಗೆ ಏನೂ ಗೊತ್ತಾಗಿಲ್ಲ. ಇನ್ನು ನಮಗೆ ಗೊತ್ತಾಗುತ್ತಾ? ಆದರೂ ಅವ್ರು ಅಷ್ಟು ವರ್ಷ ಅವ್ರು ಏನೂ ಮಾತಾಡದೆ, ಯಾವ ನೆನಪು ಇಲ್ಲದೆ ಆಶ್ರಮದಲ್ಲಿ ಹೇಗಿದ್ರೋ ಏನೋ. ಅವ್ರಿಗೆ ನೆನಪಿನ ಶಕ್ತಿ ಸರಿ ಇದ್ದಿದ್ರೆ ಇಷ್ಟು ಚೆನ್ನಾಗಿರ್ತಿತ್ತಲ್ವ. ನೋಡೋಕೆ ಅಂದವಾಗಿದ್ದಾರೆ, ಹಾಡ್ತಾರೆ, ಚಿತ್ರ ಬಿಡಿಸ್ತಾರೆ, ನೋಡಿದ್ರೆ ಬುದ್ಧಿವಂತೆ ಅಂತಲೂ ಅನಿಸುತ್ತೆ. ಅವ್ರಿಗೆ ನೆನಪಿನ ಶಕ್ತಿ ಎಲ್ಲ ಸರಿ ಇದ್ದಿದ್ರೆ ಅವ್ರಿಗೂ ಗಂಡ, ಮನೆ, ಮಕ್ಕಳು ಅಂತ ಎಲ್ಲ ಇರ್ತಿದ್ರು. ನೋಡು ಸೋಗ್ಲಾಡಿ, ಇದೆಲ್ಲ ವಿಧಿ ಆಟ. ವಿಧಿ ಮುಂದೆ ನಾವು ಯಾರೋ ದೊಡ್ಡವರಲ್ಲ. ಅವ್ರು ಯಾಕೆ ಹೀಗೆ ಆಗಿದ್ದಾರೆ ಅಂತಲೇ ಗೊತ್ತಿಲ್ಲ. ಅವ್ರ ಜೀವನದಲ್ಲಿ ಏನಾದರೂ ಅನಾಹುತ ಆಗಿರ್ಬೋದಲ್ವಾ? ಏನಾದರೂ ದೊಡ್ಡ ಆಘಾತ ಆಗಿ ಆ ಶಾಕಲ್ಲಿ ಎಲ್ಲರೂ ಮರ್ತಿರ್ಬೋದು. ಮತ್ತೆ ಅವ್ರ ಮನೆಯವ್ರನ್ನ ನೋಡಿದ್ರೆ ಎಲ್ಲ ನೆನಪಾದ್ರೂ ಆಗ್ಬೋದೇನೋ. ಚೆನ್ನಾಗಿ ಹೇಳ್ದೆ ಕಣಯ್ಯ ನೀನು. ಅಲ್ಲ, ಕಣ್ಣು ಮುಚ್ಕೊಂಡು ಬಂಡೆಗಳನ್ನ ಪತ್ತೆ ಹಚ್ಚಕ್ಕಾಗತ್ತಾ? ಕಣ್ಣು ಮುಚ್ಕೊಂಡ್ಬಿಟ್ರೆ ಒಂದೇ ಒಂಚೂರು ಬೆಳಕು ಕೂಡ ಒಳಗೆ ಹೋಗೋದಿಲ್ಲ. ಅಂಥದ್ರಲ್ಲಿ ಇದು ಹೀಗೆ, ಇದು ಇಂಥದ್ದೇ ಬಣ್ಣ ಅಂತ ಹೇಗೆ ಯೋಚನೆ ಮಾಡೋಕ್ಕಾಗತ್ತೆ ಹೇಳು? ಏನು ಹೇಳ್ತಿದ್ದೀರಾ ಮಾವ ನೀವು? ಮತ್ತಿನ್ನೇನಮ್ಮ, ಅವ್ರ ಮನೆಯವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಅವರೇ ಹೇಳಿದ ಮೇಲೆ ನಾವು ಹೇಗೆ ಹುಡ್ಕೋದು? ಇವ್ರಿಗೆ ನೆನಪಿನ ಶಕ್ತಿ ಬರೋದು, ಅವ್ರ ಮನೆಯವ್ರು ಎಲ್ಲಿದ್ದಾರೆ ಅಂತ ಹೇಳೋದು, ನಾವುಗಳು ಅವ್ರನ್ನ ಹುಡ್ಕೊಂಡು ಹೋಗಿ ಕರ್ಕೊಂಬಂದು ಇಬ್ಬರನ್ನೂ ಒಂದು ಮಾಡೋದು ಎಲ್ಲ ಭ್ರಮೆ ಅಷ್ಟೆ. ಹೀಗೆ ಮಗುವಿನ ಥರ ಇರೋವರೆಗೂ ತುಳಸಿ ಮನೇಲೇ ಇದ್ದು ಬಿಡ್ತಾಳೆ ಅಷ್ಟೆ.
ನನಗೇನೋ ಹಾಗೆ ಅನ್ನಿಸ್ತಿಲ್ಲ ಜುಗ್ಗ. ನೋಡು, ಒಂದು ಮಾತು ಹೇಳ್ತಾರೆ, ಕಾರ್ಯಕಾರಣ ಸಂಬಂಧ ಅಂತ. ಅಂದರೆ ಪ್ರತಿಯೊಂದು ಕಾರ್ಯದ ಹಿಂದೇನೂ ಒಂದು ಕಾರಣ ಇರುತ್ತೆ ಅಂತ. ಅದೇ ರೀತಿ ಆಕೆ ಬಂದು ತುಳಸಿ ಮನೆಯಲ್ಲೇ ಇರೋದು, ಅವಳು ಪ್ರೀತಿ ಗಳಿಸೋದು, ಇದ್ರ ಹಿಂದೆ ಎಲ್ಲ ಏನೋ ಒಂದು ಕಾರಣ ಇದೆ ಅಂತ ನನಗನ್ನಿಸ್ತಾ ಇದೆ. ಇದೆಲ್ಲ ನಮಗೆ ಗೊತ್ತಾಗಲ್ಲ. ನಮಗೆ ಗೊತ್ತಾಗಬೇಕು ಅಂತಂದರೆ ಆ ಭಗವಂತನ ಪ್ರೇರಣೆ ಆಗಬೇಕು ಅಷ್ಟೇ.